ಆತ್ಮೀಯ ವೀಕ್ಷಕರೇ, ಶಿಕ್ಷಣ ಪಿಪಾಸುಗಳೇ, ಜ್ಞಾನಾಸಕ್ತರೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮ್ಮೊಂದಿಗೆ ಹಂಚಿಕೊಳ್ಳಲಿರುವ ವಿಷಯವಸ್ತು ಪ್ರಶಿಕ್ಷಣ ವಿದ್ಯಾರ್ಥಿಗಳಿಗಾಗಿ ಇಂದು ನಡೆಸಲಾದ ಪ್ರಶ್ನೆ ಪತ್ರಿಕೆಯ ಪ್ರಶ್ನೋತ್ತರ ನಿಮಗಾಗಿ ಸಂಗ್ರಹಿಸಿಕೊಂಡು ಬಂದಿದ್ದೇನೆ. ನೋಡ್ಕೊಂಡು ಬರುವ. ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೃತಿ ಯಾವುದು? ಆಪ್ಷನ್ಸ್: ಮಂಕುತಿಮ್ಮನ ಕಗ್ಗ, ಮೂಕಜ್ಜಿಯ ಕನಸುಗಳು, ಶ್ರೀರಾಮಾಯಣ ದರ್ಶನ, ಚಿದಂಬರ ರಹಸ್ಯ. ಉತ್ತರ: ಶ್ರೀರಾಮಾಯಣ ದರ್ಶನ. ಈಗ ರಾಮಾಯಣ ದರ್ಶನ ಬಗ್ಗೆ ಒಂದಿಷ್ಟು ಮಾಹಿತಿ. ಶ್ರೀರಾಮಾಯಣ ದರ್ಶನಂ ಕೃತಿಯು ಕನ್ನಡ ಭಾಷೆಗೆ ಒಲಿದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿಯಾಗಿದೆ. ಈ ಮಹಾಕಾವ್ಯವನ್ನು ರಚಿಸಿದವರು ಕರ್ನಾಟಕದ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು, ಕೆ.ವಿ. ಪುಟ್ಟಪ್ಪ ಅಂತ ಹೇಳ್ತೇವೆ. ಈ ಕೃತಿಗೆ 1968ರಲ್ಲಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಈ ಕೃತಿಯು ವಾಲ್ಮೀಕಿ ರಾಮಾಯಣದ ಕಥಾಹಂದರವನ್ನು ಹೊಂದಿದ್ದು ಮಹಾವೃತ್ತ ಛಂದಸ್ಸಿನಲ್ಲಿ ರಚಿತವಾಗಿದೆ. ಇದು ಕುವೆಂಪು ಅವರ ಸರ್ವೋದಯ ಮತ್ತು ಸಮನ್ವಯ ತತ್ವಗಳನ್ನು ಪ್ರತಿಪಾದಿಸುವ ಕೃತಿಯಾಗಿದೆ. ಕನ್ನಡ ಭಾಷೆಗೆ ಇದುವರೆಗೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. 2ನೇ ಜ್ಞಾನಪೀಠ ಪ್ರಶಸ್ತಿ ದ.ರಾ. ಬೇಂದ್ರೆ ಅವರ 4 ತಂತಿ 1973ರಲ್ಲಿ ಕೃತಿಗೆ ಲಭಿಸಿತು. ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು 1977 ಕೃತಿಗೆ 3ನೇ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು. ಜ್ಞಾನಪೀಠ ಪ್ರಶಸ್ತಿಯನ್ನು ಭಾರತೀಯ ಜ್ಞಾನಪೀಠ ಟ್ರಸ್ಟ್ ನೀಡುತ್ತದೆ. ಪರೀಕ್ಷಾ ದೃಷ್ಟಿಯಿಂದ 1958ರಲ್ಲಿ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಎಂದು ಗೌರವಿಸಿದೆ. ನೆನಪಿಡಬೇಕಾದ ಅಂಶ ಅಂದರೆ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ 29 ಕರ್ನಾಟಕದಲ್ಲಿ ವಿಶ್ವ ಮಾನವ ದಿನ ಎಂದು ಆಚರಿಸಲಾಗುತ್ತದೆ. ಈ ಪ್ರಶ್ನೆ 2 ನೋಡೋಣ. ಪ್ರಾಚೀನ ಕನ್ನಡ ಸಾಹಿತ್ಯದ ಪ್ರಮುಖ ಕೃತಿಗಳು ಮತ್ತು ಅವುಗಳನ್ನು ಕರ್ತೃಗಳಿಗೆ ಸಂಬಂಧಿಸಿದಂತೆ ಕೆಳಗಿನಗಳು ಹೊಂದಾಣಿಕೆ ಮಾಡಿರಿ. 1ನೇದು ಕವಿರಾಜ ಮಾರ್ಗ. ಈ ಕೃತಿಯ ಕರ್ತೃ ಯಾರಪ್ಪ ಅಂದರೆ ಶ್ರೀ ವಿಜಯ. 2ನೇದು ವಿಕ್ರಮಾರ್ಜುನ ವಿಜಯ ಪಂಪ. 3 ಗದಾಯುದ್ಧ ರನ್ನ. ಕರ್ನಾಟಕ ಭಾರತ ಕಥಾಮಂಜರಿ. ರನ್ನ. 1ನೇದಕ್ಕೆ ಸಿ ಅಂದರೆ ಶ್ರೀ ವಿಜಯ. 2ನೇದಕ್ಕೆ ಡಿ ಅಂದರೆ ಪಂಪ. 3ನೇದಕ್ಕೆ ಬಿ ಅಂದರೆ ರನ್ನ. 4ನೇದಕ್ಕೆ ಎ ತಪ್ಪು ಹೇಳಿದೆ, ಸರಿಪಡಿಸ್ಕೊಳ್ಳಿ, ಕುಮಾರವ್ಯಾಸ. ಈಗ ಕವಿರಾಜ ಮಾರ್ಗ ಕನ್ನಡದ ಲಭ್ಯವಿರುವ ಅತ್ಯಂತ ಪ್ರಾಚೀನ ಲಕ್ಷಣ ಗ್ರಂಥವಾಗಿದ್ದು ಇದನ್ನು ರಾಷ್ಟ್ರಕೂಟ ದೊರೆ ಅಮೋಘವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ರಚಿಸಿದ್ದಾನೆ. ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಭಾರತ ಕೃತಿಯನ್ನು ಆದಿಕವಿ ಪಂಪ ಬರೆದಿದ್ದಾನೆ. ಇದರಲ್ಲಿ ತನ್ನ ಆಶ್ರಯದಾತ ಹರಿಕೇಸರಿಯನ್ನು ಅರ್ಜುನನಿಗೆ ಹೋಲಿಸಿದ್ದಾನೆ. ಗದಾಯುದ್ಧ ಸಾಹಸ ಭೀಮ ವಿಜಯ. ಇದು ಕೃತಿನ ಕವಿಚಕ್ರವರ್ತಿ ರನ್ನ ರಚಿಸಿದ್ದು. ಇದು ಭೀಮ ಮತ್ತು ದುರ್ಯೋಧನನ ನಡುವಿನ ಗದಾಯುದ್ಧದ ಕಥೆಯಾಗಿದೆ. ಕರ್ನಾಟಕ ಭಾರತ ಕಥಾಮಂಜರಿ ಕುಮಾರವ್ಯಾಸ ಭಾರತ. ಇದನ್ನು ಗದಗಿನ ನಾರಾಯಣಪ್ಪ ಆಲಿಯಾಸ್ ಕುಮಾರವ್ಯಾಸ ರಚಿಸಿದ್ದಾರೆ. ಕುಮಾರವ್ಯಾಸನ ಕೃತಿಯು ಭಾಮಿನಿ ಷಟ್ಪದಿ ಶೈಲಿಯಲ್ಲಿ ರಚಿತವಾದ ಮಹಾಕಾವ್ಯವಾಗಿದೆ. ಪಂಪ ಮತ್ತು ರನ್ನರು ಕನ್ನಡ ಸಾಹಿತ್ಯದ ರತ್ನಾತ್ರಯರಲ್ಲಿ ಪ್ರಮುಖರಾಗಿದ್ದಾರೆ. ಮತ್ತೊಬ್ಬ ಪಂಪ. ಕವಿರಾಜ ಮಾರ್ಗದಲ್ಲಿ ಕರ್ನಾಟಕದ ಗಡಿಯು ಕಾವೇರಿಯಿಂದ ಗೋದಾವರಿಯವರೆಗೆ ಇತ್ತು ಎಂದು ಉಲ್ಲೇಖಿಸಲಾಗಿದೆ. ರನ್ನನ ಕಲ್ಯಾಣಿ ಚಾಲುಕ್ಯರ ದೊರೆ ತೈಲಪ್ಪನ ಆಸ್ಥಾನದಲ್ಲಿದ್ದನು. ಕನ್ನಡದ ಆದಿಕವಿ ಅಂತೇಳಿ ಪಂಪನನ್ನು ಕರೆಯುತ್ತಾರೆ. ಪಂಪ ಭಾರತವು ಜೈನ ಸಂಪ್ರದಾಯದ ಪ್ರಭಾವ ಹೊಂದಿದ್ದರೆ ಕುಮಾರವ್ಯಾಸವು ವೈಷ್ಣವ ಭಕ್ತಿ ಪಂಥದ ಪ್ರಭಾವ ಹೊಂದಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿಯುಂಟು ಮಾಡಿದ ವಿಶ್ವದ ಮೊದಲ ಆಂಟಿಬಯೋಟಿಕ್ ಪೆನ್ಸಿಲಿನ್ ಕಂಡುಹಿಡಿದ ವಿಜ್ಞಾನಿ ಯಾರು? ಪ್ರಶ್ನೆ ಹೀಗಿದೆ. ಇದಕ್ಕೆ ಲೂಯಿ ಪಾಶ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜನ್ನರ್, ರಾಬರ್ಟ್ ಕೋಕ್
ಉತ್ತರ ಈಗ ಅಲೆಕ್ಸಾಂಡರ್ ಫ್ಲೇಮಿಂಗ್. ಈ ಅಲೆಕ್ಸಾಂಡರ್ ಫ್ಲೇಮಿಂಗ್ ಅನ್ನ ಬಗ್ಗೆ ನೋಡ್ಕೊಂಡು ಬರೋದಾದರೆ, ಅಲೆಕ್ಸಾಂಡರ್ ಫ್ಲೇಮಿಂಗ್ 1928ರಲ್ಲಿ ಜಗತ್ತಿನ ಮೊದಲ ಪ್ರತಿಜೀವಿತವಾದ ಪೆನ್ಸಿಲಿನ್ ಅನ್ನು ಕಂಡುಹಿಡಿದರು. ಪೆನ್ಸಿಲಿನ್ ಅನ್ನು ಪೆನ್ಸಿಲಿಯಂ ನೋಟಿಟಮ್ ಎಂಬ ಶಿಲೀಂಧ್ರದಿಂದ ಬೇರ್ಪಡಿಸಲಾಯಿತು. ಈ ಆವಿಷ್ಕಾರವು ಎರಡನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಅಸಂಖ್ಯಾತ ಸೈನಿಕರ ಪ್ರಾಣ ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಈ ಸಾಧನೆಗಾಗಿ ಫ್ಲೇಮಿಂಗ್ ಅವರಿಗೆ 1945ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. ಆಂಟಿಬಯೋಟಿಕ್ಗಳು ಕೇವಲ ಬ್ಯಾಕ್ಟೀರಿಯಾಗಳಿಂದ ಬರುವ ರೋಗಗಳ ವಿರುದ್ಧ ಮಾತ್ರ ಕೆಲಸ ಮಾಡುತ್ತವೆ, ವೈರಸ್ಗಳ ಮೇಲಲ್ಲ. ಲೂಯಿ ಪಾಶ್ಚರ್ ರೇಬಿಸ್ ಲಸಿಕೆ ಮತ್ತು ಪಾಶ್ಚರೀಕರಣ ಪ್ರಕ್ರಿಯೆಯನ್ನು ಕಂಡುಹಿಡಿದರು. ಎಡ್ವರ್ಡ್ ಜನ್ನರ್ ರೋಗಕ್ಕೆ ಲಸಿಕೆ ಕಂಡುಹಿಡಿದ ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಎನಿಸಿಕೊಂಡಿದ್ದಾರೆ. ರಾಬರ್ಟ್ ಕೋಕ್ ಟ್ಯೂಬರ್ಕ್ಯುಲಸ್ ಕಾಲರಾ ರೋಗಗಳ ಬ್ಯಾಕ್ಟೀರಿಯಾಗಳನ್ನು ಪತ್ತೆ ಹಚ್ಚಿದರು. ಪರೀಕ್ಷಾ ದೃಷ್ಟಿಯಿಂದ ಏನಪ್ಪ ಅಂದರೆ, ಆಧುನಿಕ ವೈದ್ಯಕೀಯ ಜಗತ್ತಿನಲ್ಲಿ ಪೆನ್ಸಿಲಿನ್ ಆವಿಷ್ಕಾರವನ್ನು ಆಕಸ್ಮಿಕ ಸಂಶೋಧನೆ ಎಂದು ಪರಿಗಣಿಸಲಾಗುತ್ತದೆ. ಪರೀಕ್ಷಾ ದೃಷ್ಟಿಯಿಂದ ಪ್ರತಿಜೀವಿಕಗಳ ಅತಿಯಾದ ಬಳಕೆಯಿಂದ ಬ್ಯಾಕ್ಟೀರಿಯಾಗಳು ಆಂಟಿಕ್ರೋಬಿಯಲ್ ರೆಸಿಸ್ಟೆನ್ಸ್ AMR ಬೆಳೆಸಿಕೊಳ್ಳುತ್ತೇವೆ. ಇದು ಪ್ರಸ್ತುತ ದೊಡ್ಡ ಆರೋಗ್ಯ ಸಮಸ್ಯೆಯಾಗಿದೆ. ಪ್ರಶ್ನೆ 4 ಈಗ, ಬೆಳಕಿನ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮರುಭೂಮಿಯಲ್ಲಿ ಕಾಣುವ ಮರೀಚಿಕೆ ಎಂದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಇಂದ ಉಂಟಾಗುತ್ತದೆ. ಆಕಾಶವು ನೀಲಿಯಾಗಿ ಕಾಣಲು ಬೆಳಕಿನ ಚೆದುರುವಿಕೆ ಕಾರಣವಾಗಿದೆ. ಆಪ್ಟಿಕಲ್ ಫೈಬರ್ಗಳು ಬೆಳಕಿನ ವಕ್ರೀಭವನ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಹಾಗೆ ಈ ಮೇಲೆ ಹೇಳಿಕೆಗಳು ಯಾವ್ಯಾವ ಸರಿ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗಿದೆ. ಎನಲ್ಲಿ ಆಪ್ಷನ್ಸ್ ಎನಲ್ಲಿ 1 ಮತ್ತು 2 ಮಾತ್ರ, ಬಿನಲ್ಲಿ 2 ಮತ್ತು 3 ಮಾತ್ರ, ಸಿನಲ್ಲಿ 1 ಮತ್ತು 3 ಮಾತ್ರ, ಡಿನಲ್ಲಿ 1, 2 ಮತ್ತು 3 ಎಲ್ಲವೂ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ನಾವು ಸರಿಯಾಗಿ ಹೇಳಬೇಕು ಅಂದರೆ ಉತ್ತರ ಎನಲ್ಲಿ 1 ಮತ್ತು 2 ಮಾತ್ರ. ಹೇಳಿಕೆ 1 ಸರಿಯಾಗಿದೆ. ಮರೀಚಿಕೆಯು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ TIR ಉಂಟಾಗುವ ದೃಷ್ಟಿಭ್ರಮೆಯಾಗಿದೆ. ಹೇಳಿಕೆ 2 ಸರಿಯಾಗಿದೆ. ವಾತಾವರಣದಲ್ಲಿನ ಧೂಳಿನ ಕಣಗಳಿಂದ ಬೆಳಕು ಚೆದುರುವಿಕೆಯಿಂದ ಸ್ಕ್ಯಾಟರಿಂಗ್, ಆಕಾಶ ನೀಲಿಯ ಕಾಣುತ್ತದೆ. ರಾಲೆಯ ಚೆದುರುವಿಕೆ. ಹೇಳಿಕೆ 3 ತಪ್ಪಾಗಿದೆ. ಆಪ್ಟಿಕ್ ಫೈಬರ್ಗಳು ವಕ್ರೀಭವನದ ಮೇಲಲ್ಲ, ಬದಲಾಗಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಸಂಪೂರ್ಣ ಆಂತರಿಕ ಪ್ರತಿಫಲನ ಉಂಟಾಗಲು ಬೆಳಕು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸಬೇಕು. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣಲು ಸಹ ಬೆಳಕಿನ ಚೆದುರುವಿಕೆಯೇ ಕಾರಣವಾಗಿರುತ್ತದೆ. ವಜ್ರವು ಹೊಳೆಯಲು ಪ್ರಮುಖ ಕಾರಣ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನವಾಗಿರುತ್ತದೆ. ಯೋಚನೆ ಮಾಡಿ ನಿರ್ಧಾರ ಕೈಗೊಳ್ಳಬೇಕು. ಸಡನ್ನಾಗಿ ನನಗೆ ಬರುತ್ತೆ ಅಂತಂದೇಳಿ ಉತ್ತರ ಬರೆದು ನಾಳೆ ಋಣಾತ್ಮಕ ಅಂಕಗಳನ್ನು ಪಡೆಯಲಿಕ್ಕೆ ಯಾರೂ ಪ್ರಯತ್ನ ಮಾಡಬೇಡಿ. ನೀರಿನಲ್ಲಿರುವ ನಾಣ್ಯವು ಮೇಲಕ್ಕೆ ಎದ್ದಂತೆ ಕಾಣುವುದು ಬೆಳಕಿನ ವಕ್ರೀಭವನಕ್ಕೆ ಉದಾಹರಣೆ. ಮಳೆ ಬಿಲ್ಲು ಉಂಟಾಗಲು ಬೆಳಕಿನ ಚೆದುರುವಿಕೆ, ವಕ್ರೀಭವನ ಮತ್ತು ಬೆಳಕಿನ ಚೆದುರುವಿಕೆ, ವಕ್ರೀಭವನ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ 3 ಕಾರಣವಾಗಿದೆ. CV ರಾಮನ್ ಅವರ ಸಂಶೋಧನೆಯು ಬೆಳಕಿನ ಚೆದುರುವಿಕೆಗೆ ಸಂಬಂಧಿಸಿದ ರಾಮನ್ ಪರಿಣಾಮ. ಪರೀಕ್ಷಾ ದೃಷ್ಟಿಯಿಂದ ನಾವು ಸಂಪರ್ಕ ಜಾಲತಾಣಗಳಲ್ಲಿ ಆಪ್ಟಿಕಲ್ ಫೈಬರ್ಗಳನ್ನು ಅತಿ ವೇಗದ ಡಾಟಾ ವರ್ಗಾವಣೆಗಾಗಿ ವ್ಯಾಪಕವಾಗಿ ಬೆಳೆಸಲಾಗುತ್ತದೆ. ಉಪಯೋಗ ಮಾಡಿಕೊಳ್ಳಿ. ಪರೀಕ್ಷೆಗೆ ಒಂದು ವೇಳೆ ಇಂಥ ಪ್ರಶ್ನೆ ಬಂದರೆ ತುಂಬ ಚೆನ್ನಾಗಿ ಪರೀಕ್ಷೆ ಬರೀರಿ, ಅತಿ ಹೆಚ್ಚು ಅಂಕ ಪಡೆಯಿರಿ, ಉತ್ತಮ ಉದ್ಯೋಗವನ್ನು ಹೊಂದಿರಿ. ಎಲ್ಲರಿಗೂ ಶುಭಾಶಯಗಳು. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.